ಮಾದಪ್ಪಣ, ನನಗೆ ಬುದ್ಧಿ ಬಂದಾಗ್ನಿಂದ ನನಗೆ ದ್ಯಾವರು ಅಂದರೆ ನಮ್ಮ ಮಾವನೇ. ಅವ್ರನ್ನ ನೆನ್ಸ್ಕೊಳ್ದಿರೋ ಕ್ಷಣ ಇಲ್ಲ, ಅವ್ರನ್ನ ನೋಡ್ದೆ ಅವ್ರ ಕಾಲಿಗೆ ಬೀಳದೆ ಇರೋ ದಿನಾನೇ ಇಲ್ಲ. ಅಂಥದ್ರಾಗೆ ಅವನ್ನ ಬಿಟ್ಟು ಹೆಂಗಿರ್ಲಿ ನಾನು ಅವ್ರನ್ನ ಕಳ್ಕೊಂಡ್ಬಿಟ್ನಲ್ಲ ಮಾದಪ್ಪಣ. ಕಳ್ಕೊಂಡ್ಬಿಟ್ಟೆ ಅಂತ ಯಾಕೆ ಅನ್ಕೋತೀಯ ಶಿವು? ಕಳ್ಕೊಳ್ಳೋದಕ್ಕೆ ಅದೇನು ಗಂಟಲ್ಲ, ನಂಟು. ಅವರು ನಿನ್ನ ಮಾವ, ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟು ದೇವ್ರ ಸಮಾನ ಅಂತಾರೆ. ಎಲ್ಲ ಸರಿ ಹೋಯ್ತದೆ, ಕಾಯ್ಬೇಕಪ್ಪ. 2 ದಿನ ಅಂತ ಕಾಯೋದು ಮಾದಪ್ಪಣ, ನನಗೆ ಈಗಲೇ ಅವ್ರನ್ನ ಬಿಟ್ಟಿರೋಕ್ಕಾಯ್ತಿಲ್ಲ. ಮಾದಪ್ಪಣ, ನೀವೇ ಮಾವನ ಹತ್ರ ಹೋಗಿ ಮಾತಾಡ್ಕೊಂಡು ನಂಗೆ ಕ್ಷಮಿಸಿ ಕೇಳ್ತೀರಾ? ಮಾವ, ನಮ್ಮಪ್ಪ ಎಂಥ ದುಷ್ಟ ಅಂತ ನಿನಗಿನ್ನೂ ಗೊತ್ತಿಲ್ಲ. ನೀನು ಬೆನ್ನಿಂದೆ ಅವರೆಲ್ಲ ಎಷ್ಟು ಕೆಂಡ ಕಾಡ್ತಾರೆ ಅನ್ನೋ ವಿಷಯನೂ ಗೊತ್ತಿಲ್ಲದೆ ಅವ್ರನ್ನ ಎಷ್ಟು ನಂಬಿದ್ಯಾ ನೀನು? ನೀನು ಯಾರೂ ಮಾಡದೇ ಇರೋ ತಪ್ಪನ್ನೇನು ಮಾಡಿಲ್ಲ. ನಾನಿದ್ದೀನಿ, ಯೋಚನೆ ಮಾಡಬೇಡ. ಸರಿ ಕಣ, ಹಂಗಾರೆ ನಾವು ಬರ್ತೀವಿ. ರಾಣಿ ಬರ್ರವ, ಹೊರಡೋಣ. ರಾಣಿ, ಈ ಕಾಸು ತಗೊಳವ. ನಾನು ಪಾರು ಸಿಟಿಗೆ ಹೋಗಿ ಬರ್ತೀವಿ, ನೀವೆಲ್ಲರೂ ಮನೆಗೆ ಹೋಗಿ ಬನ್ನಿ. ನಮ್ಮ ಕಣ್ ತಪ್ಪಿಸೋಗ್ತವ್ರಲ್ಲ, ಮತ್ತೇನಾರ ತೊಂದರೆ ಆಯ್ತಾ? ಓಹೋ, ಮನೇಲಿ ಮಾತ್ರ ಹಸ್ಬೆಂಡು, ಹೊರಗಡೆ ಕ್ಲೋಸ್ ಫ್ರೆಂಡು. ಅಕ್ಕೆನೆ ನೋಡು, ನಾಚ್ಕೊಂಡೆಷ್ಟು ಕೆಂಪಾಗಿದೆ. ರಶ್ಮಿ, ಹಂಗಲ್ಲವ, ಪ್ಯಾಟಿಲೋಸಿ ಕೆಲಸ ಇತ್ತು, ಹಂಗಾಗಿ ಹೋಗಿ ಬರ್ತೀವಿ. ಅಯ್ಯೋ, ನಾವು ಅದೇ ಹೇಳ್ತಾ ಇರೋದಣ್ಣ. ನೀನ್ ಸಿಟಿಗೆ ಹೋಗಿ ಸಿನಿಮಾ ನೋಡ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಾ. ನಾವು ಮನೆಗೆ ಹೋಗಿ ಕಾಯ್ತಾ ಇರ್ತೀವಿ, ಅಲ್ವೇನ್ರೆ? ಹಾ, ನಡೀರಿ, ಹೊರಡೋಣ. ಶಿಷ್ಯ, ನೀನ್ ಇದುವರೆಗೂ ಫೈನಾನ್ಸ್ ಮಿನಿಸ್ಟ್ರು, ಆದ್ರೆ ಇನ್ಮೇಲೆ ಮಿಕ್ಕಿರೋ ಕಾಸೆಲ್ಲ ನಮ್ಮ ಅತ್ತಿಗೆಗೆ ಕೊಟ್ಬಿಡಮ್ಮ. ಅವರೇ ನಮ್ಮ ಹೋಮ್ ಮಿನಿಸ್ಟ್ರು. ಮಾತು ಸಾಕವ, ಹೊರಡೋಣ. ಮಾದಪ್ಪಣ, ಲೀಲಕ್ಕ, ನಾವಿನ್ ಬರ್ತೀವಿ. ಬರ್ರೋ. ನಾಗ, ಊಟ ಮಾಡಿರ್ಲೇನ ಅವನು? ಇಲ್ಲ, ರೂಮ್ನಿಂದ ಆಚೆಗೆ ಬಂದಿಲ್ಲ. ಪಾನೆ ಸೇರ್ಕೊಂಡು ಏನೆಲ್ಲ ಮಾಡ್ತಾ ಇದ್ದಾನೆ? ಸರಿ ಅವನ್ನ. ಸೋಮ, ಅಜ್ಜಿ ಕರಿತವ್ರ ಬಾ. ನಾನು ಎಲ್ಲಿಗೂ ಬರಕ್ಕಿಲ್ಲ. ಸೋಮ, ಒಂದು ತುತ್ತಾದ್ರೂ ಉಣ್ಬಾರ್ಲ? ನನ್ಗೇನು ಬೇಡ ಅಂತ ಹೇಳಿದ್ರೆ ಕೇಳಕ್ಕಿಲ್ವಾ? ನನ್ಗೇನು ಬೇಡ, ನನ್ನ ಪಾಡಿಗೆ ನನ್ ಬಿಟ್ಬಿಡಿ. ಲೋ ಸೋಮ, ನಿಮ್ಮ ಅಣ್ಣಕ್ಕಲ್ಲ ನಾನು, ನಿನಗಾಗಿರೋ ನೋವು ನಂದಲ್ವೇ? ಆಚೆ ಕಡೆ ಬಾರ್ಲಾ, ಏನಾದ್ರೂ ಮಾಡುಮ. ಏನು ಮಾಡ್ದೆ? ಮದುವೆ ಬಂದಾಗ್ಲಿ ಅವನ್ ತಲೆ ಕಡ್ದು ನಿನ್ ಕಾಲ್ ತವನೆ ಹಾಕ್ತೀನಿ, ಸುಮ್ಕಿರು ಅಂದೆ. ಇವಾಗ ಅವನ್ನೇ ಮದುವೆ ಆಗೋಳೆ. ಅವನೇನು ನನ್ನ ಎಡಗೈ ಹೆಬ್ಬಟ್ಟು ಚಿಪ್ಕೊಂಡು ಕೂತಿರ್ಲ. ಅದೇ ಕಲ ನಾನು ಹೇಳ್ತಿರೋದು. ಹಿಂಗಾಯ್ತು ಅಂತ ಯೋಚನೆ ಮಾಡ್ತಾ ಕುಂತ್ಕೊಂಡ್ರೆ ಏನ್ ಸಿಗ್ತದೆ? ಸೋಮ, ತಿಪ್ಪೆ ಕೆರೆದ್ರೆ ಕೈ ಹೊಲ್ಸಾಯ್ತದೆ. ಬಾರ್ಲಾ, ಆಚೆಗೆ ಬಾರ್ಲಾ, ಏನಾದ್ರು ಮಾಡುಮ. ನಾನ್ ಬರಕ್ಕಿಲ್ಲ. ಯಾವನ್ಲ ಅವನು? ಅಣ್ಣ ಹೊಟ್ಟದ್ ನಿಂದು ಕರೆದ್ರೆ ಒಳಗೆ ಕೂತ್ಕೊಂಡು ಏನ್ಲ ಮಾಡ್ತಾ ಇದೀಯಾ? ಬರ್ಲ ಹೊರಗೆ. ಯಾರು ಎಷ್ಟೇ ಬಡ್ಕೊಂಡ್ರು ನಾನು ಬಾಗಿಲು ತೆಗಿಯಕ್ಕಿಲ್ಲ, ನಾ ಬರಕ್ಕಿಲ್ಲ. ನಮ್ಮ ವಂಶಕ್ಕೆ ಹುಟ್ಟಾನೆ ಅನ್ಲ ಇವನು. ಹೆಂಗಸ್ರನ್ ಕೋಣೆ ಒಳಗೆ ಸೇರ್ಕೊಂಡವನೆ. ಏಯ್, ನೀನ್ ನಿಜವಾಗ್ಲೂ ಗಂಟೆ ಆಗಿದ್ರೆ ಮೊಚ್ಚು ತಗೊಂಡೋಗಿ ಅವನ್ ತಲೆ ಕಡಿತಾ ಇದ್ದೆ. ಎದ್ದು ಬಾರ್ಲಾ. ಅಜ್ಜಯ್, ಎಷ್ಟೇ ಹೇಳಿದ್ರು ನಾ ಬರಕ್ಕಿಲ್ಲ. ಅಜ್ಜಿ, ಏನ್ ಮಾಡೋಣ ನಿನಗೆ? ಮಾವ, ಆಗ್ಲಿಂದ ಕೇಳ್ತಿದ್ದೀನಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಇನ್ನೊಂದು ಸ್ವಲ್ಪ ದೂರ ಬಾರು, ಅಟೆಯ. ನೋಡು ಮಾವ, ನನ್ನ ಮನ್ಸು ಮೊದಲೇ ಸರಿ ಇಲ್ಲ. ಈ ಊರು ಜನ ಬೇರೆ ನಂಗೆ ಇಷ್ಟ ಇಲ್ಲದೆ ಇದ್ರು ಇದನ್ನೆಲ್ಲ ಮಾಡಿಸ್ತಿದ್ದಾರೆ. ತುಂಬ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೀನಿ ಮಾವ. ನೀನು ಹಾಗೆ ಮಾಡಬೇಡ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳು. ಕೋಪ ಮಾಡ್ಕೋಬೇಡ ಪಾರು, ನಾ ಹೇಳ್ತೀನಿ.
ಪಾರು ಅದು ಮಾವ ಸಿದ್ದು ಏನಾದ್ರೂ ಸಿಕ್ಕದ್ನಾ? ಅದಕ್ಕೆ ನನ್ನ ಸರ್ಪ್ರೈಸ್ ಕೊಡದೆ ಕರ್ಕೊಂಡು ಹೋಗ್ತಿದ್ಯಾ? ಹೇಳು ಮಾವ, ಎಲ್ಲಿ ಸಿದ್ದು? ಪಾರು ಪಾರು ಒಂದು ನಿಮಿಷ ನನ್ನ ಮಾತು ಕೇಳು. ಅವರು ಏನೂ ಸಿಕ್ಕಿಲ್ಲ. ಸಿಕ್ಕಿಲ್ವಾ? ನೀನು ನನ್ನ ಕರ್ಕೊಂಡು ಹೋಗ್ತಿರೋದು ನೋಡಿ ಸಿದ್ದು ಸಿಕ್ಕಿದ್ದಾನೇನೋ ಅಂತ ಎಕ್ಸೈಟ್ ಆಗ್ಬಿಟ್ಟೆ. ಏನು ವಿಷಯ ಹೇಳು ಮಾವ. ಅದು ಪಾರು, ಮದುವೆ ಆದ್ಮ್ಯಾಕಿಂದ ನೀನು ಮನೆಯಾಗೇ ಇದೆಯಾ, ನಿನ್ಗಲ್ಲಿ ಮನ್ಸು ಬಿಚ್ಚಿ ಮಾತಾಡೋಕ್ಕೂ ಆಗಿಲ್ಲ. ಅದಕ್ಕೆ ನಾ ಇಲ್ಲಿ ಕರ್ಕೊಬಂದೆ. ನಿನಗೆ ಏನಾದರೂ ಹೇಳ್ಬೇಕು ಅಂತ ಇದ್ರೆ ಹೇಳ್ಬಿಡು ಪಾರು. ನಿನಗೆ ಮನೇಲಿ ಏನಾದರೂ ಸಮಸ್ಯೆ ಆಯ್ತಾ ಅಥವಾ ಏನಾದರೂ ಕಷ್ಟ ಆಗ್ತೈತಾ? ಮಾವ, ನನಗೆ ಮನೆಯಲ್ಲಿ ಯಾವ ಪ್ರಾಬ್ಲಮ್ಮೂ ಇಲ್ಲ, ಎಲ್ಲರೂ ತುಂಬ ಚೆನ್ನಾಗೇ ನೋಡ್ಕೊಳ್ತಿದ್ದಾರೆ. ಆದರೆ ಒಂದೇ ಒಂದು ರಿಕ್ವೆಸ್ಟು ಮಾವ, ನನ್ನ ಲಾಯರ್ ಆಫೀಸಿಗೆ ಕರ್ಕೊಂಡು ಹೋಗ್ತೀಯಾ? ಪಾರು, ಲಾಯರ್ ಹತ್ರನಾ? ನನ್ಗೆ ಯಾವ ಲಾಯರ್ ಗೊತ್ತಿರ್ತದೆ ಪಾರು? ನನಗೆ ಗೊತ್ತಿರೋರು ಒಬ್ರಿದ್ದಾರೆ ಮಾವ, ಅವ್ರ ಹತ್ರನೇ ಹೋಗೋಣ ಪ್ಲೀಸ್. ಅಯ್ಯ, ಅದಕ್ಕೆ ಪ್ಲೀಸ್ ಅಂತೀಯಾ? ಕರ್ಕೊಂಡು ಹೋಗ್ತೀನಿ ಬಿಡು. ದಾರಿ ಎಲ್ಲಿ ಅಂತ ತೋರಿಸು, ಈಗಲೇ ಕರ್ಕೊಂಡು ಹೋಗ್ತೀನಿ. ಹಾಂ ಸರಿ. ಇನ್ನೊಂದು ತುಮನು ಆನ್ ಜಾಣ ನನ್ನ ಮಗ. ಮತ್ತೆ ಅವರೆಲ್ಲ ನನ್ನ ದೊಡ್ಡನ ಮಗ, ಪೆದ್ದನ ಮಗ, ಇವನಿಗೆ ತಿಕ್ಲು ಅಂತೆಲ್ಲ ಹೇಳ್ತಾರೆ. ಆದ್ರೆ ನೀನ್ ಮಾತ್ರ ಜಾಣ ಅಂತೀಯ. ಎಲ್ಲ ಮಾತಾಡು ಮನು, ನಿನ್ ಮಾತೆ ನಿನ್ ಮೃತ್ಯು ಆಗ್ಬಾರ್ದಪ್ಪ. ಏನಮ್ಮ ಹಾಗಂದ್ರೆ? ಇನ್ನೊಂದೆರಡು ದಿನ ಅಪ್ಪಿತಪ್ಪಿನ ಆ ಮನೆ ತವ ಹೋಗ್ಬೇಡ. ಯಾಕಮ್ಮ? ಮದ್ವೆ ನಿಂತೋಯ್ತು ಅಂತ ಕೋಪ್ಲಾಗವ್ರೆ. ಸ್ವಲ್ಪ ಅರ್ಥ ಮಾಡ್ಕೊ ಮಗ. ಹೌದು, ಯಾಕೆ ಮದ್ವೆ ನಿಂತೋಯ್ತು? ಅದಕ್ಕೆ ಯಾಕೆ ಬರ್ಲಿಲ್ಲ? ಅದೆಲ್ಲ ನಂಗೇನ್ ಗೊತ್ತು ಮಗ. ಇಲ್ಲಿ ಮದ್ವೆಗೆ ಅಂತ ಹೋದವರು ಹೆಣ್ಣಿಲ್ದೆ ಬರಿಗೈನಾಗ ಬಂದವ್ರೆ. ಅದ್ರರ್ಥ ಮದ್ವೆ ನಿಂತೋಗದೆ ಅಂತ. ಅದೇ ಅದಕ್ಕೆ ಲಾಡು ಯಾಕೆ ಯಾವುದು ಬರ್ಲಿಲ್ಲ? ಎಷ್ಟು ಪ್ರಶ್ನೆ ಅಂತ ಕೇಳ್ತೀವ ಮಗ್ನೆ? ಇದನ್ನೇನಾರ ಅವ್ರ ತವ ಕೇಳ್ಬಿಟ್ಟಿಯ, ಅವ್ರು ಹಾಕು ಬಡ್ದು ಬಾಡಿಸ್ಬಿಡ್ತಾರೆ. ನಿನಗೆ ಆ ಕ್ಷಣದಾಗ ನೋವು ಅಷ್ಟೇಯ. ಆದ್ರೆ ಎತ್ತು ಕರಡಿಗೆ ಅದು ಮರಿದಾಗಿದ್ದ ನೋವು ಕಂಡ್ಲ. ಆ ತಾಯಿ ಹೊಟ್ಟೆ ಎಷ್ಟು ಉರಿತದೆ ಗೊತ್ತಾ? ಈ ನೋವು ಯಾವ ತಾಯಿಗೂ ಬ್ಯಾಡ ಕಂಡ್ಲ. ಅಮ್ಮ ಅಳ್ಬೇಡ ಅಮ್ಮ, ನಾನು ಮಾತೇ ಆಡಲ್ಲ. ನೀನ್ ಹತ್ರ ನನಗೂ ಅಳು ಬರುತ್ತೆ. ಊಟ ಮಾಡಿ ಇಲ್ಲೇ ಮನಿಕೋ, ಆ ಮನೆ ತವ ನಾನೇ ಹೋಗಿ ಬರ್ತೀನಿ. ಇಲ್ಲಮ್ಮ, ನಾನು ಮಾತಾಡಲ್ಲ, ಹೊರಗಡೆ ಹೋಗಿ ಆಟ ಆಡ್ತೀನಿ. ಹೈ ಪಾಪು ಪಾಪು. ಅಜ್ಜಿ ನನಗೆ ತುತ್ತು. ಅಯ್ಯೋ ಬ್ಯಾಡ್ಕಣವ, ನಿಮ್ಮ ಅವ್ವ ನೋಡಿದ್ರೆ ಬೈತಾಳೆ. ನಮ್ಮಮ್ಮ ಇಲ್ಲಿಲ್ಲ, ಇರಿ ನೋಡ್ತೀನಿ. ಇಲ್ಲ ನನ್ ಕೊಡಿ. ಅಜ್ಜಿ, ನೀವು ಮದ್ವೆಗೆ ಬರ್ತಿದ್ದಿದ್ದೆ ಒಳ್ಳೇದಾಯ್ತು. ಯಾಕವ್ವ ಹಿಂಗಂತಿದ್ಯಾ? ಯಾಕಂದ್ರೆ ಮದ್ವೆನೇ ಆಗ್ಲಿಲ್ಲ. ಅಜ್ಜಿ ಏನಾಯ್ತು ಗೊತ್ತಾ? ಲೇ ಸೋಮ, ಇಂಥೊಳ್ಳ ಮನೆ ಸೊಸೆ ಮಾಡ್ಕೊಂಡಿದ್ದಿದ್ರೆ ಹಾಳಾಗ್ತಾ ಇದ್ದಿದ್ದು ನಮ್ಮನೇನೆ ಕಲ. ಅದಕ್ಕೇನಾ ಎಲ್ರೂ ಕೋಪ ಮಾಡ್ಕೊಂಡಿರೋದು? ಹ್ಞೂ ಅಜ್ಜಿ, ಚಿಕ್ಕಪ್ಪಂಗಂತೂ ತುಂಬಾ ಕೋಪ ಬಂದಿದೆ. ಅವ್ರ ಮುಂದೆ ಯಾರೇ ಹೋದ್ರೂ ಬೈತಾರೆ, ಹೊಡಿತಾರೆ. ಆದ್ರೆ ಈ ಚಿಕ್ಕಪ್ಪ ಹಂಗಲ್ಲ ಅಲ್ವಾ? ಮಾವ, ಇದೆ ಇದೆ ಇದೆ. ಬಾ ಮಾವ. ನೀನೋಗಿ ಮಾತಾಡ್ಕೊಬಾ ಪಾರು, ನಾನು ಇಲ್ಲೇ ಇರ್ತೀನಿ. ಮಾವ, ನಾನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ನಾನು ಒಬ್ಳೆ ಕುತ್ಕೊಂಡು ಮಾತಾಡೋದಕ್ಕಲ್ಲ, ನಾವಿಬ್ರು ಒಳಗೆ ಹೋಗಿ ಡಿವೋರ್ಸ್ ತಗೊಳ್ಳೋದಕ್ಕೆ.
ಓ ಹೌದಲ್ಲ, ಹಂಗಾರೆ ಇವರೇ ನಮ್ಮ ಮದುವೆ ವಜಾ ಮಾಡ್ಸಾರಾ? ಗೊತ್ತಾಗ್ಲಿಲ್ಲ. ಸರಿ ಪರ ಹೋಗಮ್ಮ. ಬಾ. ಹೇಳಿ ಮೇಡಮ್ ನೋಡಬೇಕಿತ್ತು. ಮೇಡಮ್ ಒಳಗಡೆ ಇದ್ದಾರೆ, ಬನ್ನಿ. ಓ ಹಾರು, ಬಾ ಕೂತ್ಕೋ. ನೀವು ಸ್ವಲ್ಪ ಹೊರಗಡೆ. ಮದುವೆ ಯಾವಾಗಾಗಿದ್ದು? ನಿನ್ನೆಯ. ನಿನ್ನೆ ಮದುವೆ ಆಗಿ ಇವತ್ತು ಡಿವೋರ್ಸಿಗೆ ಬಂದಿದ್ದೀರ. ನೋಡಿ, ನಾನು ಲಾಯರ್ ಅಂದ ಮಾತ್ರಕ್ಕೆ ನಿಮ್ಮನ್ನು ದೂರ ಮಾಡೋದಕ್ಕೆ ಇಲ್ಲಿ ಕೂತಿದ್ದೀನಿ ಅಂತ ಅಂದ್ಕೋಬೇಡಿ. ಮದುವೆ ಅನ್ನೋದು ಒಂದು ಪವಿತ್ರವಾದ ಬಂಧನ. ಆ ದೇವರು ಇಂಥವ್ರೇ ಸಿಗಬೇಕು ಅಂತ ನಿಶ್ಚಯ ಮಾಡಿರ್ತಾನೆ. ಅಂತ ಭಗವಂತ ಮಾಡಿರೋ ಜೋಡಿನ ನಾವಷ್ಟು ಸುಲಭವಾಗಿ ದೂರ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಈಗ ನಿಮ್ಮಿಬ್ಬರನ್ನೇ ತಗೊಳ್ಳಿ. ಆ ದೇವರು ನಿಮ್ಮಿಬ್ಬರನ್ನ ಯಾವುದೇ ಕಾರಣ ಇಲ್ಲದೆ ಒಂದು ಮಾಡಿಸಿರೋದಿಲ್ಲ. ಸೊ ನಿಮ್ಮಿಬ್ಬರ ಮಧ್ಯದಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನ ನಾನು ಮೊದಲು ತಿಳ್ಕೋಬೇಕು. ಅದಕ್ಕೆ ನಿಮ್ಮಿಬ್ಬರನ್ನ ಸಪ್ರೇಟಾಗಿ ಕೂರಿಸಿ ಮಾತಾಡ್ತೀನಿ. ಏನು ನಿಮ್ಮ ಹೆಸರು? ಶಿವು. ಸ್ವಲ್ಪ ಹೊರಗಡೆ ಇರಿ. ಹೇಳಮ್ಮ, ನಿನಗೆ ನಿಮ್ಮ ಯಜಮಾನರಿಂದ ಡಿವೋರ್ಸ್ ಯಾಕೆ ಬೇಕು? ಅವರಿಂದ ನಿನಗೇನಾದರೂ ಸಮಸ್ಯೆ ಆಗ್ತಿದೆಯಾ? ಅಯ್ಯೋ ಮ್ಯಾಮ್, ಅವರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಶಿವು ಅವರು ನನಗೆ ಸೋದರ ಮಾವ ಆಗಬೇಕು. ನಾನು ಮೆಡಿಕಲ್ ಓದ್ತಿರುವಾಗ ಸಿದ್ದು ಅನ್ನೋ ಹುಡುಗನ್ನ ನಾನು ತುಂಬ ಪ್ರೀತಿಸ್ತಿದ್ದೆ. ಅವರಿಗೂ ನಾನಂದರೆ ತುಂಬ ಪ್ರೀತಿ. ಆದರೆ ಒಂದಿನ ಅಪ್ಪ ಊರಿಗೆ ಕರೆಸ್ಕೊಂಡ್ರು. ಹುಟ್ಟಿಸಿದ್ದು ನಾನು, ಮದುವೆ ನಿರ್ಧಾರ ಕೂಡ ನಾನೇ ಮಾಡು. ಅಪ್ಪ ಬಲವಂತ ಮಾಡಿದ್ರು ಅಂತ ಎಂಗೇಜ್ಮೆಂಟ್ ಮಾಡಿಕೊಂಡೆ. ದಯವಿಟ್ಟು ಈ ಮದುವೆ ನಿಲ್ಲಿಸು ಮಾವ. ಅವನು ಯಾರೋ ಡಾಕ್ಟ್ರು ಅಂತ ಹೇಳ್ಕೊಂಡು ಬಂದ, ಕ್ಲಿನಿಕ್ ಅಂತ ಬೋರ್ಡ್ ಬೇರೆ ಆಗ್ದ. ಆಮೇಲೆ ಆಸಂಬಿ ಪತ್ತೇನೇ ಇಲ್ಲ. ಪಾರು, ನಾವು ವಾಪಸ್ ಛತ್ರಕ್ಕೆ ಹೊಂಟೋಗ್ಬಿಡೋಣ. ತಿಂದು ತಟ್ಟೆಗೆ ಹೊಲ್ಸ್ ಮಾಡೋಗಿ ಮತ್ತೆ ಬಂದೆ ನಾಯಿ. ನಿಮ್ಮನೆ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಇಬ್ಬರಿಗೂ ಮದುವೆ ಮಾಡಿಸ್ಬಿಡಿ. ಕುತ್ಕೋ. ನೀನು ಮಾಡಿರೋ ದ್ರೋಹಕ್ಕೆ ನಾನು ನಿನಗೆ ಜೀವನ ಪರ್ಯಂತ ಕೊಡ್ತಿರುವಂತ ಶಿಕ್ಷೆ ಕಟ್ಟ ತಾಳಿ. ಇಷ್ಟ ಆಯಿತು ಮ್ಯಾಮ್. ಸೊ ಒತ್ತಾಯಕ್ಕೆ ಬಿದ್ದು ಈ ಮದುವೆ ಆಗೋಯ್ತು. ನನಗೆ ನನ್ನ ಪ್ರೀತಿ ಕಳ್ಕೊಳ್ಳೋದಕ್ಕೆ ಒಂಚೂರು ಇಷ್ಟ ಇಲ್ಲ. ಮಾವ ನನಗೆ ಮಾತು ಕೊಟ್ಟಿದ್ದಾನೆ ಮ್ಯಾಮ್, ಹೇಗಾದರೂ ಮಾಡಿ ಸಿದ್ದನ್ನ ಹುಡ್ಕೊಂಡು ಬಂದೇ ಬರ್ತೀನಿ ಅಂತ. ಅದಕ್ಕೆ ನನಗೆ ಡಿವೋರ್ಸ್ ಬೇಕೇ ಬೇಕು. ಸರಿ ಪಾರು, ನೀನು ಸ್ವಲ್ಪ ಹೊರಗಡೆ ಇರು. ಶಿವನ ಒಳಗೆ ಕಳಿಸು. ಮಾವ, ಸ್ಕೂಲ್ ಮಕ್ಕಳ ಥರ ಕೈ ಕಟ್ಕೊಂಡು ಕೂತಿದ್ದೀರಲ್ಲ ಶಿವು, ಕೈ ಇಳಿಸಿ ಆರಾಮಾಗಿ ಕೂತ್ಕೊಳ್ಳಿ. ಹೇಳಿ, ನಿಮ್ಗೆ ಯಾಕೆ ಡಿವೋರ್ಸ್ ಬೇಕು? ಅಂದರೆ ನಿಮಗೆ ನಿಮ್ಮ ಹೆಂಡತಿಯಿಂದ ದೂರ ಯಾಕಿರಬೇಕು? ಮೇಡಮ್ ಅವರೇ, ನಮ್ಮ ಪಾರು ಖುಷಿಗೋಸ್ಕರ ಕಾಲ್ಗಾಕೋ ಜೋಡಿ ಸರಿಯಾಗಿರ್ಬೇಕಂತೆ. ಹಂಗೆ ನಮ್ಮ ಪಾರು ಕಾಲಾದ್ರೆ ನಾನು ಚಪ್ಪಲಿ. ಆ ಚಪ್ಪಲಿ ಕಾಲ್ಗೆ ಮುಳ್ಳು ತಾಗದೇ ಇರಂಗೆ ನೋಡ್ಕೋಬೇಕು. ಓಡಾಡೋ ಗುಂಟ ಜೊತೆಗಿರ್ಬೇಕು. ಆದರೆ ಅದ್ರ ಜಾಗ ಮನೆ ಹೊರಗಡೆ ಯಾವತ್ತೂ ಒಳಗೋಗಕ್ಕಾಗಿಲ್ಲ. ಅವ್ರ ಪ್ರೀತಿನ ನಾನು ಉಳ್ಸೋಕ್ಕೋಗಿ ಏನೇನೋ ಆಗೋಯ್ತು ಮೇಡಮ್ ಅವರೇ. ನಮ್ಮ ಪಾರು ತುಂಬ ಒಳ್ಳೆ ಹುಡುಗಿ ಮೇಡಮ್ ಅವರೇ. ಅವಳು ಡಾಕ್ಟ್ರು ಓದಿದ್ರಲ್ಲಿ ಚಿನ್ನದ ಪದಕ ಗೆದ್ದು ಬಂದವಳೆ. ಅವಳು ಸಿದ್ಧಾರ್ಥನ ಮದುವೆ ಆಗಿ ಜನರ ಸೇವೆ ಮಾಡಬೇಕು, ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ನೂರಾರು ಕನಸಿಟ್ಕೊಂಡವಳೆ. ಆದರೆ ಅದ್ಯಾವರು ಹಿಂಗೆ ಮಾಡ್ಬಿಟ್ಟ.
ಅವರಿಬ್ಬರ ಮಧ್ಯೆಯಲ್ಲಿ ಸೇತುವೆ ಆಗ್ಬೇಕಾಗಿರೋ ನಾನು ಗೋಡೆ ಆಗ್ಬಿಟ್ಟಿವ್ನಿ. ಈ ಮದುವೆನ ವಜಾ ಮಾಡಿಕೊಟ್ರೆ ತುಂಬ ಉಪಕಾರ ಆಯ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾಳ ಖುಷಿಯಾಗಿರ್ತಾಳೆ. ಅವಳು ದೊಡ್ಡ ಸಾಧನೆ ಮಾಡಬೇಕು ಅಂತ ಹೊಂಟಿರೋ ಹೆಣ್ಮಗಳು. ನಾನು ಅವಳ ಜೊತೆಗಿದ್ರೆ ಅವಳ ಜೀವನನೇ ಹಾಳಾಗೋಯ್ತದೆ. ಮೇಡಮ್ ಅವರೇ, ನಿಮ್ಮ ಕಾಲು ಹಿಡ್ಕತ್ತೀನಿ, ಆದಷ್ಟು ಬೇಗ ಈ ಮದುವೆನ ವಜಾ ಮಾಡಿಕೊಟ್ಬಿಡಿ. ನಿಮ್ಮನ್ನ ನಾನು ಈಟೆಯಾಗಿ ಕೇಳ್ಕೊಳ್ಳೋದು. ಸರಿ, ನೀವು ಹೊರಗಡೆ ಪಾರುಣ್ ಕಳಿಸಿ. ಸರಿ ಮೇಡಮ್ ಅವರೇ. ಪಾರ್ವತಿ, ನನ್ನ ಲೈಫಲ್ಲಿ ನಾನು ಇಂಥ 100 ಕೇಸ್ಗಳನ್ನ ನೋಡಿದ್ದೇನೆ, 1000 ಕೇಸ್ಗಳನ್ನ ಹ್ಯಾಂಡಲ್ ಕೂಡ ಮಾಡಿದ್ದೇನೆ. ಎಲ್ಲ ಕೇಸಸ್ಸಲ್ಲೂ 90% ಕಾಮನ್ ಫ್ಯಾಕ್ಟ್ರಿ ಏನು ಗೊತ್ತಾ? ಈಗೋ. ಒಬ್ಬರ ಮೇಲೆ ಇನ್ನೊಬ್ಬರು ತೋರಿಸೋ ಅಹಂಕಾರ, ಗರ್ವ, ನಾನೇ ನಂದೆ ಅನ್ನೋ ಕೀಳು ಬುದ್ಧಿ, ಒಬ್ರಿಗೊಬ್ರು ನಂದೇ ನಡಿಬೇಕು ಅನ್ನೋ ಸ್ವಾರ್ಥ, ಹಠ ಎಲ್ಲನೂ ಇರುತ್ತೆ. ಆದರೆ ನಿಮ್ಮಿಬ್ಬರು ಜೋಡಿ ನೋಡಿದಾಗ ಯಾವ ಪಾಯಿಂಟಲ್ಲೂ ನನಗದು ಕಾಣಲಿಲ್ಲ. ನಿಜ ಹೇಳ್ತೀನಿ ಬಾರು, ನೀನು ಶಿವು ಅಂತ ಗಂಡನ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ಯಾ. ನೀನು ಇಷ್ಟಪಟ್ಟಿದ್ದ ಹುಡುಗ ಹೇಗಿದ್ದ ಏನು ಅನ್ನೋದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಕ್ಕೆ ಹೋಗಲ್ಲ. ಆದರೆ ಶಿವು ಅಷ್ಟು ಒಳ್ಳೆಯವನಾಗಿರೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಮ್ಯಾಮ್ ಪ್ಲೀಸ್. ಓಕೆ ರಿಲ್ಯಾಕ್ಸ್. ಪಾರು, ಸಹಜ, ನಿನಗೆ ಕೋಪ ಬರುವಂಥದ್ದು ಸಹಜನೇ. ಆದರೆ ತನಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ನಿನ್ನ ಖುಷಿಗೋಸ್ಕರ ರಿಸ್ಕ್ ತಗೊಳ್ಳೋವಂಥ ಗುಣ ಯಾರಿಗಿರುತ್ತೆ ಹೇಳು? ನೀನು ಪರ್ಸ್ನಲ್ ಆಗಿ ನನ್ನನ್ನು ಕೇಳೋದಾದರೆ ನೀನು ಶಿವನೇ ಗಂಡ ಅಂತ ಒಪ್ಕೊಳ್ಳೋದು ಒಳ್ಳೆಯದು. ನಿನ್ನ ಡಿವೋರ್ಸ್ ವಿಚಾರನ ಒಂದು ಸಲ ಯೋಚನೆ ಮಾಡು. ನೋ ವೇ, ಸಾಧ್ಯನೇ ಇಲ್ಲ ಮ್ಯಾಮ್. ನನ್ನ ಲೈಫ್ ಪಾರ್ಟ್ನರ್ ಯಾವಾಗಲೂ ಸಿದ್ಧಾರ್ಥ ಆಗಿರಬೇಕು. ಅವನ ಜಾಗದಲ್ಲಿ ಬೇರೆ ಯಾರು ನನ್ನ ಕಲ್ಪನೆ ಕೂಡ ಮಾಡ್ಕೊಡೋದಕ್ಕಾಗಲ್ಲ ಮ್ಯಾಮ್. ಓಕೆ ನೋಡಮ್ಮ, ಒಬ್ಬ ಲಾಯರ್ ಆಗಿ ಹೇಳೋದು ನನ್ನ ಕರ್ತವ್ಯ. ನಾನು ಹೇಳಿದ್ದೀನಿ, ಇದ್ರ ಮೇಲೆ ನೀನಿಷ್ಟ. ಸರಿ, ಶಿವನ್ ಕರೆ. ಶಿವು, ನೀವಿಬ್ರು ಇಷ್ಟಪಟ್ಟು ಮದುವೆ ಆಗದೆ ಇದ್ರು ಕೂಡ ಆ ದೇವರು ನಿಮ್ಮಿಬ್ಬರು ಮದುವೆನ ನಿಶ್ಚಯ ಮಾಡಿ ನಿನಗಿಷ್ಟ ಇಲ್ಲ ಅಂದ್ರೆ ಹೇಳ್ಕೊ. ಆದರೆ ಈ ಮದುವೆನ ಮಾತ್ರ ತಿರಸ್ಕಾರ ಮಾಡಬೇಡ. ಈ ಮಾತನ್ನ ನಾನಿಬ್ಬರಿಗೂ ಹೇಳ್ತಾ ಇದ್ದೀನಿ. ಅಯ್ಯೋ ಮೇಡಮ್ ಅವರೇ, ಇಲ್ಲ, ನಾವು ಬಂದಿರೋದೇ ಮದುವೆ ವಜಾ ಮಾಡ್ಸಕ್ಕೆ. ಪಾರು ಖುಷಿಯಾಗಿರ್ಬೇಕು, ಅವಳು ಸಂದಾಕಿರ್ಬೇಕು. ಆಟೆಯ ಈ ಮದುವೆನ ಆದಷ್ಟು ಬೇಗ ವಜಾ ಮಾಡಿಸ್ಕೊಟ್ಬಿಡಿ. ಆಯ್ತು ಪಾರು, ನಿಮ್ಮಿಬ್ಬರಿಷ್ಟ. ಎಸ್ ಮ್ಯಾಮ್. ಪೇಪರ್ಸ್ ತಗೊಂಡು ಬನ್ನಿ. ಪಾರು ತಗೋ. ಶಿವು, ಮನೆ ಬಿಟ್ಟು
ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನೊಂದು 10 ದಿನದಲ್ಲಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ನಾವೇನು ಬರ್ತೀವಿ ಮೇಡಮ್ ಅವರೇ. ಥ್ಯಾಂಕ್ ಯು ಮ್ಯಾಮ್. ಇವರಿಬ್ರು ಪರಿಸ್ಥಿತಿ ಕಟ್ಟು ಬಿದ್ದು ಡಿವೋರ್ಸ್ಗೆ ಅಪ್ಲೈ ಮಾಡಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಆದರೆ ನನ್ನ ಅನಿಸಿಕೆ ಇಬ್ಬರು ಮುಂದೊಂದು ದಿನ ಜೊತೆಯಾಗಿರ್ತಾರೆ. ಮಾವ, ನಾವಿವತ್ತು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯಿತು. ನಾಳೆ ದಿನ ಸಿಕ್ಕಿದ್ರೆ ಅವ್ನಿಗೇನಂತ ಉತ್ತರ ಕೊಡೋಕ್ಕಾಗ್ತಿತ್ತು ಹೇಳು? ನಾವಿವತ್ತು ಲೀಗಲಿ ದೂರ ಆಗಿದ್ದೀವಿ. ನಾಳೆ ದಿನ ಸಿಕ್ಕ ತಕ್ಷಣ ಮದುವೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ದಿಟ ಪಾರು, ಒಳ್ಳೇದಾಯ್ತು. ಒಟ್ಟಿನಲ್ಲಿ ನೀನು ಖುಷಿಯಾಗಿರ್ಬೇಕು. ಪಾರು, ಆಮೇಲೆ ಇನ್ನೊಂದು ದಿವ್ಸ ಪದೇ ಪದೇ ಇದನ್ನೇ ಕೇಳ್ತೀವಿ ಅಂತ ತಿಳ್ಕೊಬೇಡ. ನನ್ನ ತಂಗಿನ ಮದುವೆ ಆಗೋ ಗಂಟ ನೀನು ನಮ್ಮ ಜೊತೆಲೇ ಇರ್ತೀಯಾ?